N24 ಕನ್ನಡ ನ್ಯೂಸ್ಗೆ ಸ್ವಾಗತ. ಲೋಕಸಭಾ ಸಾರ್ವತ್ರಿಕ ಚುನಾವಣೆಗಳಿಗೆ ಭಾರತ ಚುನಾವಣಾ ಆಯೋಗವು ಅಧಿಸೂಚನೆ ಹೊರಡಿಸಿದ್ದು, ಜಿಲ್ಲೆಯಲ್ಲಿ ಮುಕ್ತ ನ್ಯಾಯಸಮ್ಮತ ಚುನಾವಣೆ ಜರುಗಿಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅಂತ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಆದ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಭಾರತ ಚುನಾವಣಾ ಆಯೋಗವು ಲೋಕಸಭಾ ಸಾರ್ವತ್ರಿಕ ಚುನಾವಣೆಗಳಿಗೆ ಅಧಿಸೂಚನೆ ಹೊರಡಿಸಿದ ಹಿನ್ನೆಲೆ ಜಿಲ್ಲೆಯಲ್ಲಿ ಮಾರ್ಚ್ 16ರಿಂದ ಮಾದರಿ ನೀತಿ ಸಂಹಿತೆ ಜಾರಿಗೆ ಬಂದಿರುತ್ತೆ. ಚುನಾವಣಾ ಅಧಿಸೂಚನೆಯನ್ನ ಏಪ್ರಿಲ್ 12ರಂದು ಹೊರಡಿಸಲಾಗುತ್ತಿದ್ದು, ಏಪ್ರಿಲ್ 19 ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿರುತ್ತೆ. ಏಪ್ರಿಲ್ 20 ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು, ಏಪ್ರಿಲ್ 22 ಉಮೇದುವಾರಿಕೆ ಹಿಂತೆಗೆದುಕೊಳ್ಳಲು ಕೊನೆಯ ದಿನವಾಗಿರುತ್ತೆ. ಮೇ 7ರಂದು ಮತದಾನ ಹಾಗೂ ಜೂನ್ 4ರಂದು ಮತ ಎಣಿಕೆ ಜರುಗಲಿದೆ ಎಂದರು. ಜಿಲ್ಲೆಯಲ್ಲಿ ಒಟ್ಟು 40,62,210 ಮತದಾರರು ಇದ್ದು, ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಲ್ಲಿ 8,65,731 ಮಹಿಳಾ ಮತದಾರರು ಸೇರಿ ಒಟ್ಟು 17,41,758 ಮತದಾರರು. ಬೆಳಗಾವಿ ಲೋಕಸಭಾ ಮತಕ್ಷೇತ್ರದಲ್ಲಿ 5,55,725 ಮಹಿಳಾ ಮತದಾರರು ಸೇರಿ ಒಟ್ಟು 19,04,099 ಮತದಾರರು ಇದ್ದು, ಖಾನಾಪುರ ಮಹಿಳಾ ಮತದಾರರು ಸೇರಿದಂತೆ ಒಟ್ಟು 4,16,353 ಮತದಾರರು ಇರುತ್ತಾರೆ. ಜಿಲ್ಲೆಯಲ್ಲಿ ಒಟ್ಟು 4,524 ಮತಗಟ್ಟೆಗಳನ್ನು ತೆರೆಯಲಾಗಿದ್ದು, ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ನಗರ ಪ್ರದೇಶದಲ್ಲಿ 419, ಗ್ರಾಮೀಣ ಪ್ರದೇಶದಲ್ಲಿ 1,477 ಮತಗಟ್ಟೆಗಳು ಸೇರಿ ಒಟ್ಟು 1,896 ಮತಗಟ್ಟೆಗಳು. ಬೆಳಗಾವಿ ಲೋಕಸಭಾ ಮತಕ್ಷೇತ್ರದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 814, ನಗರ ಪ್ರದೇಶದಲ್ಲಿ 1,272 ಮತಗಟ್ಟೆಗಳು ಸೇರಿ ಒಟ್ಟು 2,086 ಮತಗಟ್ಟೆಗಳು. ಖಾನಾಪುರ ಮತ್ತು ಕಿತ್ತೂರು ಮತಕ್ಷೇತ್ರದಲ್ಲಿ ಒಟ್ಟು 542 ಮತಗಟ್ಟೆಯನ್ನು ಸ್ಥಾಪಿಸಲಾಗಿರುತ್ತೆ. ಒಟ್ಟಾರೆ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯನ್ನು ಶಾಂತ ರೀತಿಯಿಂದ ಮುಕ್ತವಾಗಿ, ನ್ಯಾಯಸಮ್ಮತವಾಗಿ ಹಾಗೂ ನಿಷ್ಪಕ್ಷಪಾತವಾಗಿ ಜರುಗಿಸಲು ಹಾಗೂ ಚುನಾವಣಾ ಮಾದರಿ ನೀತಿ ಸಂಹಿತೆಯಿಂದ ಕ್ರಿಯಾತ್ಮಕವಾಗಿ ಕಾರ್ಯನಿರ್ವಹಿಸಲು ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೆ ಕಟ್ಟುನಿಟ್ಟಾದ ಸೂಚನೆಯನ್ನು ನಿರ್ದೇಶಿಸಲಾಗಿದ್ದು, ಸಾರ್ವಜನಿಕರು ಸಹಕಾರ ನೀಡುವಂತೆ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಭಾರತ ಚುನಾವಣಾ ಆಯೋಗ ಇವತ್ತು ಸಾರ್ವತ್ರಿಕ ಲೋಕಸಭಾ ಚುನಾವಣೆ 2024ರ ಒಂದು ಪತ್ರಿಕಾ ಗೋಷ್ಠಿಯ ಮುಖಾಂತರ ಒಂದು ವೇಳಾಪಟ್ಟಿಯನ್ನ ಘೋಷಣೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಲೋಕಸಭಾ ಚುನಾವಣೆ ಹಾಗೂ ಚಿಕ್ಕೋಡಿ 2 ಮತಕ್ಷೇತ್ರದ್ದು ಅಧಿಸೂಚನೆ ಹೊರಡಿಸುವ ದಿನಾಂಕ 12 ಏಪ್ರಿಲ್ ಆಗಿರುತ್ತದೆ, ಶುಕ್ರವಾರ. ನಾಮಪತ್ರ ಸಲ್ಲಿಸುವ ಕೊನೆಯ ದಿನಾಂಕ 19 ಏಪ್ರಿಲ್ ಆಗಿರುತ್ತದೆ. ನಾಮಪತ್ರ ಪರಿಶೀಲನೆ 20 ಏಪ್ರಿಲ್. ಉಮೇದುವಾರಿಕೆ ಇಂದು ತೆಗೆದುಕೊಳ್ಳುವ ಕೊನೆಯ ದಿನಾಂಕ 22 ಏಪ್ರಿಲ್ ಮತ್ತು ಮತದಾನ 7 ಮೇಗೆ ಇರ್ತದೆ. ಮತ ಎಣಿಕೆ 4 ಜೂನ್ಗೆ ಇರ್ತದೆ. ಸೊ 6 ಜೂನ್ ಒಳಗಡೆ ಎಲ್ಲ ನಾವು ಸಂಪೂರ್ಣ ಚುನಾವಣೆಯನ್ನ ಮುಗಿಸಬೇಕಾಗ್ತದೆ. ನಮ್ಮ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು 40,62,210 ವೋಟರ್ಸ್ ಇಂದಿನ ದಿನಾಂಕಕ್ಕೆ ಇದ್ದಾರೆ. ಇದು ಕಂಟಿನ್ಯೂಸ್ ಇನ್ನೂ ಅಪ್ಡೇಟ್ ಆಗುತ್ತೆ. ಸೊ ಇವಾಗಲೂ ಕೂಡ ಯಾರಾದರೂ ತಮ್ಮ ಮತದಾನದ ಪಟ್ಟಿಯಲ್ಲಿ ಅವರ ಹೆಸರಿಲ್ಲ ಅಂದ್ರೆ ಇವಾಗಲೂ ಕೂಡ ಫಾರ್ಮ್ 6 ಹಾಕಿ ಅವರು ಇದನ್ನ ನೋಂದಣಿ ಆಗಬಹುದು. ನಮ್ಮ ಚಿಕ್ಕೋಡಿ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 17,41,758 ವೋಟರ್ಸ್ಗಳು ಇರ್ತಾರೆ ಮತ್ತು ನಮ್ಮ ಬೆಳಗಾವಿ ಲೋಕಸಭಾ ಚುನಾವಣಾ ವ್ಯಾಪ್ತಿಯಲ್ಲಿ 19,04,099. ನಮ್ಮ ಕಾರವಾರ ಲೋಕಸಭಾದ್ದು ಕೂಡ 2 ಮತಕ್ಷೇತ್ರಗಳು, ಖಾನಾಪುರ ಮತ್ತು ಕಿತ್ತೂರು, ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿದೆ. ಖಾನಾಪುರದು 2,97,524 ಮತದಾರರು ಇದ್ದಾರೆ. ಕಿತ್ತೂರಿನ 1,98,829 ಮತದಾರರು. ಟೋಟಲ್ ಕಾರವಾರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ 4,16,353 ಮತದಾರರು ನಮ್ಮ ಜಿಲ್ಲೆಯಲ್ಲಿ ಇರ್ತಾರೆ. ಅದರಲ್ಲಿ ನಮ್ಮ ಪರ್ಸನ್ಸ್ ವಿತ್ ಡಿಸೇಬಲ್ಡ್ ವೋಟರ್ಸ್ ನಮ್ಮ ಜಿಲ್ಲೆಯಲ್ಲಿ 56,068 ನಾವು ನೋಂದಣಿಯನ್ನ ನಾವು ಮಾಡಿಕೊಂಡಿದ್ದೇವೆ. 85 ವರ್ಷಕ್ಕಿಂತ ಅಧಿಕ ಮತದಾರರು ನಮ್ಮಲ್ಲಿ 45,000 ಮತದಾರರು ಇದ್ದಾರೆ. ನಮ್ಮಲ್ಲಿ ಒಟ್ಟು 4,524 ಮತಗಟ್ಟೆಗಳು ಇದೆ. ಅದರಲ್ಲಿ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ್ದು 1,896 ಮತ್ತು ಬೆಳಗಾವಿ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ 2,086 ಮತಗಟ್ಟೆಗಳು. ಉತ್ತರ ಕನ್ನಡದ್ದು 542 ಮತಗಟ್ಟೆಗಳು ನಮ್ಮಲ್ಲಿ ಇರ್ತದೆ. ನಮ್ಮ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದಲ್ಲಿನೇ ಅತ್ಯಧಿಕ ಯಂಗ್ ವೋಟರ್ಸ್ ಏನು 18 ವರ್ಷ ತುಂಬಿದವರು ಫಸ್ಟ್ ಟೈಮ್ ವೋಟ್ ಮಾಡೋರು
ಅವರು 1,08,596 ಅತ್ಯಧಿಕ ನಾವು ರಿಜಿಸ್ಟ್ರೇಷನ್ ಅನ್ನ ಅವರಿಗೆ ನಾವು ಮಾಡ್ಕೊಂಡಿದ್ದೇವೆ. ಅವರು ಎಲ್ಲರೂ ಕೂಡ ಈ ಸತಿ ಫಸ್ಟ್ ಟೈಮ್ ಮತ ಹಾಕ್ತಾ ಇರ್ತಾರೆ. 17 ವರ್ಷಕ್ಕಿಂತ ಅಧಿಕ ಇರೋರಿಗೂ ಕೂಡ ನೋಂದಣಿ ಆಗೋದಕ್ಕೆ ಚುನಾವಣಾ ಆಯೋಗ ಅವಕಾಶವನ್ನ ನೀಡಿದ್ದಾರೆ. ಮತ್ತು ಜೆಂಡರ್ ರೇಷಿಯೋ ಸೊ 1000 ವೋಟರ್ಸ್ ಇದ್ರೆ 993 ಜನ ಮಹಿಳಾ ಮತದಾರರು ನಮ್ಮಲ್ಲಿ ಆಗಿದ್ದಾರೆ. ಇದು ಕಳೆದ ವರ್ಷದ್ದು ಸೇರಿ 983 ಇತ್ತು, ಅದು 993 ಅಧಿಕ ಆಗಿದೆ ಒಂದೇ ವರ್ಷದಲ್ಲಿ. ಮತ್ತು ಇವತ್ತಿನಿಂದನೇ ಏನು ಚುನಾವಣಾ ನೀತಿ ಸಂಹಿತೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿ ಇರುತ್ತದೆ. ಸೊ ಈಗಾಗಲೇ ನಾವು ಪತ್ರಿಕಾಗೋಷ್ಠಿ ಆದ ಮೇಲೆ ನಮ್ಮ ಬೆಂಗಳೂರು ಸಿ ಆಫೀಸ್ ಇಂದಾನು ನಮಗೆ ಒಂದು ವಿಸಿ ಮೂಲಕ ನಿರ್ದೇಶನ ಕೊಟ್ಟಿದೆ. ನಾವು ಕೂಡ ನಮ್ಮ ಜಿಲ್ಲೆಯ ಎಲ್ಲಾ ತಹಸೀಲ್ದಾರ್ಸ್ ಮತ್ತೆ ಎಆರ್ಒಸ್ ಅವರಿಗೂ ಕೂಡ ನಾವು ಈಗಾಗಲೇ ಸಭೆಯನ್ನ ಮಾಡಿಬಿಟ್ಟು ಇದನ್ನ ತಕ್ಷಣದಿಂದಲೇ ಮಾದರಿ ನೀತಿ ಸಂಹಿತೆ ಜಾರಿ ಮಾಡೋದಕ್ಕೆ ನಾವು ನಿರ್ದೇಶನವನ್ನು ಕೊಟ್ಟಿದ್ದೆವು. ಸೊ ಕೆಲಸ ಶುರುವಾಗಿದೆ. ಆಮೇಲೆ ಚೆಕ್ ಪೋಸ್ಟ್ಗಳು ಕೂಡ ಕನಿಷ್ಠ ಪ್ರತಿ ಮತಕ್ಷೇತ್ರದಲ್ಲಿ ಕನಿಷ್ಠ 3 ಚೆಕ್ ಪೋಸ್ಟ್ಗಳನ್ನ ಈಗಾಗಲೇ ಹಾಕೋದಕ್ಕೆ ನಾವು ಕ್ರಮವನ್ನು ತೆಗೆದುಕೊಂಡು 24 ಗಂಟೆಗಳಲ್ಲಿ ಎಲ್ಲ ಕಡೆ ಇದನ್ನ ಆಗುತ್ತೆ. ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ 3 ಫ್ಲೈಯಿಂಗ್ ಸ್ಕ್ವಾಡ್ ಮತ್ತು 3 ಚೆಕ್ ಪೋಸ್ಟ್ ಇಮಿಡಿಯೇಟ್ ಆಗಿ ಶುರು ಮಾಡೋದಕ್ಕೆ ನಾವು ಕ್ರಮವನ್ನ ನಾವು ತೆಗೆದುಕೊಳ್ತಾ ಇದ್ದೇವೆ. ಆಮೇಲೆ 16 ನೋಡಲ್ ಆಫೀಸರ್ಗಳನ್ನ ಕೂಡ ನಾವು ಮಾಡಿದ್ದೇವೆ. ಎಲ್ಲ ಮ್ಯಾನ್ ಪವರ್ ಮ್ಯಾನೇಜ್ಮೆಂಟ್ಗೆ, ಟ್ರೈನಿಂಗ್ಗೆ, ಮಟೀರಿಯಲ್ ಮ್ಯಾನೇಜ್ಮೆಂಟ್ಗೆ, ಇವಿಎಂಗೆ, ಆಮೇಲೆ ಟ್ರಾನ್ಸ್ಪೋರ್ಟ್ಗೆ, ಆಮೇಲೆ ನಮ್ಮ ಕಂಪ್ಯೂಟರೈಸೇಷನ್, ಐಟಿಗೆ, ಸ್ವೀಪ್ ಅವೇರ್ನೆಸ್ಗೆ, ಲಾ ಅಂಡ್ ಆರ್ಡರ್ಗೆ, ಎಂಸಿಸಿಗೋಸ್ಕರ ಎಕ್ಸ್ಪೆಂಡಿಚರ್ ಮಾನಿಟರಿಂಗ್, ಪೋಸ್ಟಲ್ ಬ್ಯಾಲೆಟ್, ಮೀಡಿಯಾ, ಕಮ್ಯುನಿಕೇಶನ್ ಪ್ಲಾನ್, ಎಲೆಕ್ಟೋರಲ್ ರೋಲ್ ಮತ್ತು ವೋಟರ್ ಹೆಲ್ಪ್ ಲೈನ್ ಮತ್ತೆ ಅಬ್ಸರ್ವರ್ ಇವರಿಗೆಲ್ಲ 16 ನೋಡಲ್ ಆಫೀಸರ್ಗಳನ್ನ ನಾವು ಮಾಡಿದ್ದೇವೆ. ಎಲ್ಲ ನಾವು ಪ್ರೆಸ್ ಅಲ್ಲಿ ಫೋನ್ ನಂಬರ್ಸ್, ಕನ್ಸರ್ನ್ಡ್ ಆಫೀಸರ್ಸ್ ಫೋನ್ ನಂಬರ್ಸ್ ಅನ್ನ ಕೂಡ ನಾವು ಕೊಟ್ಟಿದ್ದೇವೆ. ಇವತ್ತಿನಿಂದನೇ ಏನು ನೆಕ್ಸ್ಟ್ 24 ಗಂಟೆಗಳಲ್ಲಿ ಏನು ಎಲ್ಲ ಗವರ್ಮೆಂಟ್ ಆಫೀಸಸ್ ಪ್ರಿಮೈಸಸ್ಗಳಲ್ಲಿ ಎಲ್ಲ ಪೋಸ್ಟರ್, ಬ್ಯಾನರ್ಸ್, ಬಂಟನ್ ಅದನ್ನೆಲ್ಲ ನಾವು ಅಡ್ವರ್ಟೈಸ್ಮೆಂಟ್ಗಳನ್ನ ನಾವು ತೆರವನ್ನ ಮಾಡ್ತೇವೆ. ಮುಂದಿನ 48 ಗಂಟೆಗಳಲ್ಲಿ ಎಲ್ಲ ಪಬ್ಲಿಕ್ ಸ್ಪೇಸಸ್ ಮತ್ತೆ ಮುಂದಿನ 72 ಗಂಟೆಗಳಲ್ಲಿ ಇವನ್ ಪ್ರೈವೇಟ್ ಪ್ರಿಮೈಸಸ್ಗಳಲ್ಲಿಯೂ ಕೂಡ ಯಾವುದು ಅನುಮತಿ ಪಡೆಯದ ಎಲ್ಲ ಅಡ್ವರ್ಟೈಸ್ಮೆಂಟ್ಗಳು, ಬಂಟಿಂಗ್ಸು, ಬ್ಯಾನರ್ಸು ಮತ್ತೆ ಯಾವ್ದಾದ್ರು ಪೊಲಿಟಿಕಲ್ ಅಡ್ವರ್ಟೈಸ್ಮೆಂಟ್ಸ್ ಇದ್ರೆ ಅವೆಲ್ಲ ಕೂಡ ತೆರವು ಮಾಡೋದಕ್ಕೆ ಈಗಾಗಲೇ ನಾವು ನಿರ್ದೇಶನಗಳನ್ನ ಕೊಟ್ಟಿದ್ದೇವೆ. ಸೊ ಕೆಲಸ ಶುರುವಾಗಿದೆ. ಸೊ ಎಲ್ಲ ನಾವೆಲ್ಲ ಪೊಲೀಸ್ ಇಲಾಖೆಯ ಒಂದು ಸಹಯೋಗದೊಂದಿಗೆ ನಮ್ಮ ಟೀಮ್ಸ್ ಕೂಡ ನಾವು ಈಗಾಗಲೇ ಎಲ್ಲ ನೇಮಕ ಆಗಿದೆ. ಅವರಿಗೆಲ್ಲ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಪವರ್ಗಳು ಕೂಡ ಬಂದಿದೆ. ಸೊ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 2 ಲೋಕಸಭಾ ಕ್ಷೇತ್ರ, ಚಿಕ್ಕೋಡಿ ಹಾಗೂ ಬೆಳಗಾವಿ, ಮತ್ತೆ 2 ಖಾನಾಪುರ, ಕಿತ್ತೂರ, ಉತ್ತರ ಕನ್ನಡ ಜಿಲ್ಲೆಗೆ ಸೇರಿದೆ. ಎಲ್ಲದರಲ್ಲಿ ಶಾಂತಯುತವಾಗಿ ಚುನಾವಣಾ ಪ್ರಕ್ರಿಯೆ ನಡೆಸೋದಕ್ಕೋಸ್ಕರ ನಮ್ಮ ಚಿಕ್ಕೋಡಿ ರಿಟರ್ನಿಂಗ್ ಆಫೀಸರ್ ಆದ ರಾಹುಲ್ ಶಿಂದೆ ಅವರು ಮತ್ತೆ ನಮ್ಮ ಐಜಿ ಸರ್ ಇದ್ದಾರೆ, ನಮ್ಮ ಭೀಮಾಶಂಕರ್ ಗುಳೇದವರು ಇದ್ದಾರೆ. ಸೊ ಎಲ್ಲ ಒಂದು ತಂಡ ತುಂಬಾ ಒಂದು ಒಳ್ಳೆಯ ತಂಡ ಇದೆ. ಆ ತಂಡ ಯಾವುದೇ ಒಂದು ಇನ್ಸಿಡೆಂಟ್ ಫ್ರೀ ಆಗಿ ನಾವು ಚುನಾವಣಾ ಪ್ರಕ್ರಿಯೆಯನ್ನ ಮಾಡ್ತೇವೆ. ಮತದಾನದ ಎಣಿಕೆ 4ನೇ ತಾರೀಕು ಜೂನ್ ಇದೆ. ಅದು ನಮ್ಮ ಬೆಳಗಾವಿದು ನಾವು RPD ಕಾಲೇಜಲ್ಲಿನೇ ಇದನ್ನ ಮಾಡ್ತೇವೆ. ಹಿಂದೆ ಹೇಗೆ ಮಾಡಿದ್ವಿ. ಚಿಕ್ಕೋಡಿ RD ಕಾಲೇಜಲ್ಲಿ ಕೌಂಟಿಂಗ್ ಅನ್ನ ಅಲ್ಲಿ ಮಾಡಲಾಗುತ್ತೆ. ಇವಾಗ ಚಿಕ್ಕೋಡಿ ಸೆಪರೇಟ್ ಸರ್? ಚಿಕ್ಕೋಡಿ ಹಿಂದೆನೂ ಚಿಕ್ಕೋಡಿ ಕೌಂಟಿಂಗ್ ಸೆಪರೇಟ್ ಇದೆ. ಚಿಕ್ಕೋಡಿ ಲೋಕಸಭಾದ ಕೌಂಟಿಂಗ್ ಸೆಪರೇಟ್ ಆಗುತ್ತೆ, ಬೆಳಗಾವಿ ಲೋಕಸಭಾದ ಕೌಂಟಿಂಗ್ ಸೆಪರೇಟ್ ಆಗುತ್ತೆ. ಬಟ್ ಒಂದೇ ತಾರೀಕು 4 ಜೂನ್ದಂದೇ. ಆಮೇಲೆ ನಾನು ಮೊನ್ನೆ IGI ಸರ್ ಮತ್ತೆ ಕಮಿಷನರ್ ಆಫ್ ಪೊಲೀಸ್ ಅವರು ಕೂಡ ಮಾತಾಡಿದ್ರು. ಅದೇ ಕಂಟಿನ್ಯೂಷನ್ ಅಲ್ಲಿ ಜಾಸ್ತಿ ವಿಷಯ ಏನಿಲ್ಲ. ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಮೇನ್ ನಮಗೆ ಎಲ್ಲ ಕಡೆ ಚೆಕ್ ಪೋಸ್ಟ್ ಮಾಡಲಾಗಿತ್ತು. ಜಿಲ್ಲೆನಲ್ಲಿ ಮತ್ತು ಸಿಟಿನಲ್ಲಿ 2 ಕಡೆ ಅದು ಎಸ್ಟಾಬ್ಲಿಷ್ ಆಗಿದೆ. ಜೊತೆಗೆ ಕೋಆರ್ಡಿನೇಷನ್ ಕೂಡ ನಡೀತಾ ಇದೆ ಎಲ್ಲ ಡಿಪಾರ್ಟ್ಮೆಂಟ್ ಸೇರಿ. ನೆಕ್ಸ್ಟ್ 24 hours ಒಳಗೆ ಫುಲ್ ಪ್ರೆಸೆಂಟ್ ಒಂದು ಚೆಕ್ ಪೋಸ್ಟ್ ವರ್ಕಿಂಗ್ ಶುರುವಾಗ್ತದೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಶಿಂದೆ, IGP ವಿಕಾಸ್ ಕುಮಾರ್ ವಿಕಾಸ್,
ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಶಂಕರ್ ಗುಳೇದ ಡಿಸಿಪಿ ರೋಹನ್ ಜಗದೀಶ್, ಪ್ರೊಬೇಷನರಿ ಐಎಎಸ್ ಅಧಿಕಾರಿ ಶುಭಂ ಶುಕ್ಲಾ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.